ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಅವರ ಹುಟ್ಟೂರಿನತ್ತ SMKರ ಹುಟ್ಟೂರಿನತ್ತ ಪಾರ್ಥಿವ ಶರೀರ ರವಾನೆ ಆಗಲಿದೆ. ಇನ್ನು ಈಗಾಗಲೇ 3 ದಿನಗಳ ಕಾಲ ಶೋಕಾಚರಣೆ ಆಚರಿಸೋದಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ಇದರ ಜೊತೆಗೆ ಮದ್ದೂರಿನಲ್ಲಿ ಇವತ್ತು ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿರುವಂಥದ್ದು. ಸದ್ಯದ ಅಪ್ಡೇಟ್ ಏನಿದೆ? ಎಸ್ ಮಧುಮಾಲ, ಏನು ನಿನ್ನೆ ಅಷ್ಟೇ ಕೂಡ ನಿಧನರಾದಂತಹ ಮಾಜಿ CM ಹಾಗೂ ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ SM ಕೃಷ್ಣರಾಜ್ ಅವರ ಪಾರ್ಥಿವ ಶರೀರ ಇವತ್ತು ಬೆಳಗ್ಗೆ 8:30 ಅವರ ಬೆಂಗಳೂರಿನ ಸದಾಶಿವನಗರದ ಮನೆಯಿಂದ ಅಂತ್ಯಕ್ರಿಯೆ ನಡೆಯುವಂತಹ ಸ್ವಗ್ರಾಮ ಏನಿದೆ ಸೋಮನಹಳ್ಳಿ ಗ್ರಾಮಕ್ಕೆ ಪಾರ್ಥಿವ ಶರೀರ ಹೊರಲಿರುವಂತದ್ದು. ಬೆಳಿಗ್ಗೆ 10:30 11 ಗಂಟೆ ವೇಳೆಗೆ ಈ ಒಂದು ಪಾರ್ಥಿವ ಶರೀರ ಈ ಸ್ವಗ್ರಾಮಕ್ಕೆ ಬಂದು ಇಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಏನು ಅವರ ಪಾರ್ಥಿವ ಶರೀರ ಬರುವ ಮಾರ್ಗ ಮಧ್ಯೆ ಏನಿದೆ ಬೆಂಗಳೂರಿನಿಂದ ಹೊರಟದ್ದು ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಕೆಲ ಕಾಲ ಅಲ್ಲಿ ವಾಹನವನ್ನು ನಿಲ್ಲಿಸಿ ಅಂತಿಮ ದರ್ಶನದ ಬಳಿಕ ಅವರ ಹುಟ್ಟೂರಿನತ್ತ ಒಂದು ಪಾರ್ಥಿವ ಶರೀರ ಬರುವಂತದ್ದು. ಪಾರ್ಥಿವ ಶರೀರ ಇಲ್ಲಿಗೆ ಬಂದ ಬಳಿಕ ಏನು ಈ ಒಂದು ಸ್ಥಳದಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಇವತ್ತು ಏನು ಅವರ ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ CM ಆಗಿರುವಂತಹ ಸಿದ್ದರಾಮಯ್ಯ ಸೇರಿದಂತೆ ಸಚಿವ ಸಂಪುಟದ ಹಲವು ಸಹೋದ್ಯೋಗಿಗಳು ಸೇರಿದಂತೆ ಹಲವು ಮಠಾಧೀಶರು ಹಾಗೂ ಗಣ್ಯರು ಕೂಡ ಭಾಗವಹಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಬಂದೋಬಸ್ತ್ಗಾಗಿ ಸುಮಾರು 3,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ, ಹೆದ್ದಾರಿ ಪಕ್ಕದಲ್ಲೇ ಇವರ ಅಂತ್ಯ ಸಂಸ್ಕಾರ ನಡೆಯುವ ಹಿನ್ನೆಲೆಯಲ್ಲಿ ಬಹುತೇಕ ಆ ಒಂದು ಹೆದ್ದಾರಿಯನ್ನ ಮಧ್ಯಾಹ್ನದ ಬಳಿಕ ಬಂದ್ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಕೂಡ ಏನು ಮದ್ದೂರು ಪಟ್ಟಣವನ್ನ ಸ್ವಯಂ ಪ್ರೇರಿತವಾಗಿ ಅವರಿಗೆ ಗೌರವವನ್ನು ಸೂಚಿಸುವ ನಿಟ್ಟಿನಲ್ಲಿ ಮದ್ದೂರು ಪಟ್ಟಣದಲ್ಲಿ ವರ್ತಕರು ಸೇರಿದಂತೆ ಇನ್ನಿತರ ಎಲ್ಲರೂ ಕೂಡ ಇವತ್ತು ಬಂದ್ ಆಚರಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೂ ಕೂಡ ಮದ್ದೂರು ಪಟ್ಟಣವನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಿಕ್ಕೆ ಪ್ರಗತಿಪರ ಸಂಘಟನೆಗಳು ನಿನ್ನೆ ಕರೆ ಕೊಟ್ಟಿದ್ವು. ಅದರಂತೆ ಈಗಾಗಲೇ ಕೂಡ ಆಟೋ ಮೂಲಕ ಬಂಧನ ಬೆಂಬಲಿಸುವ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಕೂಡ ಪ್ರಕಟಣೆಯಲ್ಲಿ ಆಟೋ ಮೂಲಕ ಪ್ರಕಟಣೆಯನ್ನು ಹೊರಡಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತಿನ ಒಂದು ಏನು ಅವರ ಅಂತ್ಯ ಸಂಸ್ಕಾರದಲ್ಲಿ ವಿಧಿವಿಧಾನಗಳೆಲ್ಲವೂ ಕೂಡ ಮಧ್ಯಾಹ್ನ 3 ಗಂಟೆ ಬಳಿಕ 5 ಗಂಟೆ ಒಳಗಡೆ ನೆರವೇರಿಸಲಿಕ್ಕೆ ವೈದಿಕ ಅರ್ಚಕರಾದಂತಹ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಪೂಜಾ ವೈದಿಕ ಕ್ರಿಯಾಕರ್ಮಗಳೆಲ್ಲವೂ ಕೂಡ ನಡೆಯುತ್ತೆ. ಅವರ ಕುಟುಂಬಸ್ಥರ ಮೊಮ್ಮಗನಾಗಿದ್ದ ವಿಕ್ರಮ್ ಹೆಗ್ಡೆ ಅವರು ಏನಿದ್ದಾರೆ ಅವರಿಂದ ಒಂದು ಅಂತಿಮ ಸಂಸ್ಕಾರದ ಕ್ರಿಯಾಕರ್ಮಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತಿನ ಮಾಹಿತಿಗಳನ್ನು ಕೂಡ ಲಭ್ಯ ಆಗಿರುವಂತದ್ದು. ಜೊತೆಗೆ ಇವರ ಅಂತ್ಯಕ್ರಿಯೆಗೆ ಸುಮಾರು 1,000 kg ಗಂಧದ ಕಟ್ಟೆಗಳ ಮೂಲಕ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕೂ ಕೂಡ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಇವರ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ 5 ಗಂಟೆ ವೇಳೆಗೆ ನಡೆಯಲಿರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.